ಕಾರಣ ಅಂದರೆ ನಾನಿವತ್ತು ನನ್ನ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು, ಚೆನ್ನಾಗಿ ಓದ್ಬೇಕಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ಕಾನ್ಸಂಟ್ರೇಟು ನಾವು ಇದು ಮಾಡ್ತೀವಿ. ನಮ್ಮ ಸರ್ಕಾರ ಬಂದಾದಮೇಲೆ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ MDRS ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ MDRS ಅಂತ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ಸ್ ಅಂತ ಹೇಳ್ಬಿಟ್ಟು 50 ಸ್ಕೂಲನ್ನು ಸ್ಯಾಂಕ್ಷನ್ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಅವ್ರು ಒಂದು MDRS ಸ್ಕೂಲ್ ಸ್ಯಾಂಕ್ಷನ್ ಮಾಡಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ 6 MDRS ಸ್ಕೂಲ್ನ ಸ್ಯಾಂಕ್ಷನ್ ಮಾಡಿದ್ರು. ಮೊದಲೇ ಬಜೆಟಲ್ಲಿ 2023ರಲ್ಲಿ 10 MDRS ಸ್ಕೂಲನ್ನು ಕೊಟ್ಟಿದ್ರು. ಆಮೇಲೆ ಎರಡನೇ ಬಜೆಟಲ್ಲಿ 50 MDRS ಸ್ಕೂಲನ್ನ ಕೊಟ್ಟರು. ಏನು ಒಟ್ಟಾಗಿ 60 MDRS ಸ್ಕೂಲ್ ಕೊಟ್ಟರು. MDRS ಸ್ಕೂಲ್ ಅಂದರೆ ಏನು? ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಕನಿಷ್ಠ 16 ಕೋಟಿ ಬೇಕಾಗ್ತದೆ. ಆ್ಯಕ್ಚುಲಿ 30 ಕೋಟಿ ಟೋಟ್ಲಿ ಕಂಪ್ಲೀಟ್ ಆಗಬೇಕಾದ್ರೆ 30 ಕೋಟಿ ಆಗ್ತದೆ. 16 ಕೋಟಿಯಲ್ಲಿ ಇವತ್ತು ಚಾಲನೆ ಮಾಡಿದ್ದೀನಿ. 960 ಕೋಟಿ MDRS ಸ್ಕೂಲ್ಗೆ ಈ ವರ್ಷ ನಾವು ಹೋದ ವರ್ಷನೂ ಈ ವರ್ಷ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 5 ಕೋಟಿ ಆಗ್ತದೆ. 100 ಸ್ಕೂಲ್ ಅಂದರೆ ಅದು 5 ರೂಪಾಯಿ ಈ ಬಜೆಟಲ್ಲಿ ನಮ್ಗೆ ಕೊಟ್ಟಿದ್ದಾರೆ.